ಯಮ್ ಪೊಟ್ಯಾಟೊ ಫ್ರೈ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ. ಎಷ್ಟು ಸೆಕೆ ಇದೆ ಅಂದರೆ ಉಫ್, ರೂಮಿಂದ ಬರಲೇಬಾರ್ದು ಅನ್ಸುತ್ತೆ ಗೈಸ್. ಇವರು ಡ್ರೋನ್ ಶಾಟ್ ತಕ್ಕೊಡ್ತಾರೆ ನಿಮಗೆ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಮುನ್ನಾರಲ್ಲಿ ನಮ್ಮದು ಡೇ 3. ಇವಾಗ ಆಲ್ಮೋಸ್ಟ್ 8:30 8:45 ಆಗಿದೆ. ಟಿಫನ್ಗೆ ಹೋಗಬೇಕು, ಬ್ರೇಕ್ಫಾಸ್ಟ್ಗೆ. ಸೊ ಅದನ್ನು ನಾವು ಬಫೆಟಲ್ಲಿ ತೊಗೊಂಡಿದ್ದೀವಿ. ಸೊ ಟಿಫನ್ ಮಾಡಿಕೊಂಡು ಅದಾದಮೇಲೆ ನೋಡೋದು ಎಲ್ಲೋಗೋದು ಅಂತ. ಇಲ್ಲಿ ಅಷ್ಟೊಂದು ಪ್ಲೇಸಸ್ ಏನಿಲ್ಲ ನೋಡೋ ಅಂಥದ್ದು. ಬಂದು ಇಲ್ಲಿ ಚಿಲ್ ಮಾಡಿ ಹೋಗ್ಬೋದು ಅಷ್ಟೇ ಮುನ್ನಾರ್ ಅಂತಂದರೆ. ಸೊ ಒಂದೆರಡು ಪ್ಲೇಸಸ್ ನೋಡ್ಕೊಂಡು ಬಂದು ಅದಾದಮೇಲೆ ಮತ್ತೆ ರೂಮಲ್ಲಿ ಅಂದರೆ ರೆಸ್ಟ್ ಮಾಡೋದು. ಆ್ಯಕ್ಚುಲಿ ಇಲ್ಲಿ ತುಂಬಾ ಬಿಸಿಲಿದೆ, ಹೊರಗೆ ಹೋಗೋಕ್ಕೆ ಮನಸ್ಸು ಬರೋಲ್ಲ. ಹಾಗಾಗಿ ನಾವು ಆಫ್ಟರ್ನೂನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ. ಬ್ರೇಕ್ಫಾಸ್ಟಲ್ಲಿ ಇವತ್ತೇನೇನಿದೆ ಅಂತ ತೋರಿಸ್ತೀನಿ. ನಾವು ಸಿಹಿ ರೆಡಿಯಾಗಿದ್ದೀವಿ, ಆದರೆ ವಿಶ್ವ ಏನೋ ರೆಡಿಯಾಗಿಲ್ಲ, ಅವರಿಗೆ ವೆಯ್ಟಿಂಗು. ಅವ್ರು ಬಂದಮೇಲೆ ಹೋಗೋಣ. ಸಿಹಿ ನೋಡಿ ಹೆಂಗೆ ರೆಡಿಯಾಗಿದ್ದಾಳೆ. ಸಿಹಿ ಎಲ್ಲಿಗೆ ಹೋಗೋಣ? ಓಕೆ ಕಂದ. ಎಂತ ಬೇಕು ನಿಂಗೆ? ಸೊ ಟಿಫನಿಗೆ ಬಂದಿದ್ದೀವಿ ಗೈಸ್. ಇವತ್ತೇನೇನಿದೆ ಮೆನು ತೋರಿಸ್ತೀನಿ ಕಂದ. ಹಾಯ್. ಸಿಹಿಗೆ ಫ್ರೂಟ್ಸು. ಸಿಹಿ ಚೆನ್ನಾಗಿದೆಯಪ್ಪ. ದಿಸ್ ಈಸ್ ಮೈ ಫೇವ್ರೆಟ್ ವಾಟರ್, ಹರ್ಬಲ್ ವಾಟರ್ ಅಂತ ಸಕ್ಕತ್ತಾಗಿದೆ ಗೈಸ್. ಮುನ್ನಾರಲ್ಲಿ ತುಂಬಾ ಇಷ್ಟ ಆಗಿದೆ ಅಂದರೆ ಇದೆ. ವಿಶ್ವ ಪ್ಲೇಟು. ಏನು ಜ್ಯೂಸ್ ಇದೆ ಇವತ್ತು? ರಾಡಿಶ್ ಜ್ಯೂಸ್, ಮೆಲನ್ ಜ್ಯೂಸ್, ವಾಟರ್ ಮೆಲನ್, ಮಸ್ಕ್ ಮೆಲನ್. ಓ ಏನಮ್ಮ ತಿನ್ನು. ಇವತ್ತು ಗೈಸ್ ಫ್ರೂಟಲ್ಲಿ ಇದಿದೆ. ಆ್ಯಂಡ್ ಜ್ಯೂಸ್ ಬಂದು ರಾಡಿಶ್ ಜ್ಯೂಸ್ ಮತ್ತು ಸ್ವೀಟ್ ಮಸ್ಕ್ ಮೆಲನ್. ಸೇಮ್ ಪರೋಟ, ಇಡ್ಲಿ, ಸಾಂಬಾರ್. ದಿಸ್ ಈಸ್ ಮೈ ಪ್ಲೇಟ್. ಮಸ್ಕ್ ಮೆಲನ್ ಜ್ಯೂಸ್ ಆ್ಯಂಡ್ ಪೊಟ್ಯಾಟೊ ಫ್ರೈ ಸಕ್ಕತ್ತಾಗಿದೆ. ಪೊಟ್ಯಾಟೊ ಇದೆ ಅಂತ ವೆಜ್ಜ ಸಾಂಬಾರ್ ತಿಂಡಿ ಮಾಡಿ ಆಮೇಲೆ ಸಿಗ್ತೀನಿ. ನಮ್ಮ ಸಿಹಿ ಏನು ತಿಂತಲ್ಲ, ಸ್ವಲ್ಪ ಏನಾದ್ರು ತಿಂದ್ಕೊಳ್ಳಿ, ರೂಮಿಗೆ ಏನಾದ್ರು ತೊಗೊಂಡೋಗ್ತೀವಿ ಅಷ್ಟೇ. ಟೇಬಲ್ ಕ್ಲೀನ್ ಮಾಡಿ, ಅಲ್ಲಿ ಟೇಬಲ್ ಕ್ಲೀನ್ ಮಾಡಿ. ನೋಡಿ ಗೈಸ್, ತಿಂದ್ಬಿಟ್ಟು ಅವಳೇ ಟೇಬಲೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ವೆರಿ ಗುಡ್ ಸಿಹಿ, ನೀನು ಡನ್ ಮಾಡಿ. ಯೇ ಡನ್ ಡನ್ ಡನ್. ತಿಂಡಿ ತಿಂದು ಸುಸ್ತಾಗಿ ಬಂದು ಇಲ್ಲಿ ಸುಮ್ಮನೆ ಕೂತಿದ್ದೀವಿ. ಏನು ಮಾಡಿದ್ರಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇದು ಮೇಲ್ಗಡೆ ಆಫೀಸ್ ರೂಮ್ ಥರ. ಸಿ ವ್ಯೂ. ಹೆವಿ ಬಿಸಿಲಿದೆ, ಹಾಗಾಗಿ ಮೌಂಟೇನ್ ಡ್ಯೂ ಜ್ಯೂಸ್ ಕುಡಿತಾ ಇದ್ದೀವಿ. ಇವಾಗ ಸ್ವಲ್ಪ ಟೈಮ್ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟಾಡಿಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಅಲ್ಲಿ ನಾನು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಒಂದು 3 or 4 ಹಂಗೆ ಹೊರಡಬೇಕು. ಆರೆಂಜ್ ಎಲ್ಲ ಇದೆ, ಆರೆಂಜ್ ಕೇಕ್ ಎಲ್ಲ ಇದೆ. ಸೊ ಮಧ್ಯಾಹ್ನಕ್ಕೆ ಅದನ್ನೇ ತಿಂದ್ಕೊಂಡು ನಿಮಗೇನಾದರೂ ತಿನ್ನೋಕೆ ಹೋಗಬೇಕು. ಬಿಸಿಲಲ್ಲಿ ಸೀರಿಯಸ್ಸಾಗಿ ಆಚೆ ಹೋಗೋಕ್ಕಾಗಲ್ಲ. ಸೊ ಆಚೆ ಹೋದಾಗ ಎಲ್ಲಿಗೆ ಹೋಗಿದ್ವಿ, ಇವತ್ತು ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನಾವೀಗ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಇದು ಬೆಳಿಗ್ಗೆ ಟಿಫನಲ್ಲಿ ಕೊಟ್ಟಿದ್ರು. ಇದು ಆ್ಯಕ್ಚುಲಿ ನಾವು ಆರ್ಡರ್ ಮಾಡಿದ್ವಿ. ಒಂದು ಸ್ಯಾಂಡ್ವಿಚ್ ಅಂದರೆ ಚಿಕ್ಕದು ಬರುತ್ತೆ ಅಂದ್ಕೊಂಡಿದ್ದೆ ಗೈಸ್, ಬಟ್ ತುಂಬ ದೊಡ್ಡದಿದೆ. 100 ರೂಪಾಯಿ ಕೊಟ್ಟಿದ್ದೆ. ಹೌದು, ಬಟ್ ವರ್ತ್ ಇದೆ, ಚೆನ್ನಾಗಿದೆ. ತಿನ್ನಿ ಸ್ಯಾಂಡ್ವಿಚ್ ತಿನ್ನು, ಟೇಸ್ಟ್ ಹೇಳಿ. ಇದು ಚೆನ್ನಾಗಿದೆ ಪೊಟ್ಯಾಟೋದು. ತಿನ್ನು ಮಗ್ನ, ಇದು ಟೇಸ್ಟ್ ಮಾಡು ಮಗ್ನ, ಹೆಂಗಿದೆ ತಿನ್ನು.
ಚಿನ್ನೋಣ ಗೈಸ್ ಈಗ. ಆ್ಯಂಡ್ ಸೊ ಗೈಸ್ ಇವಾಗ ಹೊರ್ಗಡೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಆ್ಯಂಡ್ ಇಲ್ಲೊಂದು ಪಾರ್ಕ್ ಇದೆ, ಮುನ್ನಾರ್ ಪಾರ್ಕು. ಸೊ ಮುನ್ನಾರ್ ಪಾರ್ಕಿಗೆ ಹೋಗಿ ಸಿಹಿನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಾದಮೇಲೆ ರೂಮಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಿಹಿ ಇಲ್ಲಿದ್ದಾರೆ, ಹಾಯ್ ಮಾಡ್ತಿದ್ದಾಳೆ. ಸೊ ಅಲ್ಲಿಂದ ಬಂದು ಬೆಳಿಗ್ಗೆಯಿಂದ ಏನು ಮಾಡಿಲ್ಲ ಗೈಸ್. ಬೆಳಿಗ್ಗೆಯಿಂದ ಒಂದ್ಸಲ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ವಿ, ಆಟ ಆಡಲಿಲ್ಲ, ಜಸ್ಟ್ ಅಲ್ಲಿ ವಾಕ್ ಮಾಡ್ಕೊಂಡು ಬಂದ್ವಿ. ನಾನು ಸುಮ್ಮನೆ ಮಲ್ಕೊಂಡಿದ್ವಿ. ಇವಾಗ ಎದ್ದು ರೆಡಿ ಆಗಿದ್ದೀವಿ. ಸೊ ಇವಾಗ ಅಷ್ಟು ಬಿಸ್ಲಿಲ್ಲ, ಸೊ ಲೇಟ್ ಆಗಿದೆ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಆಲ್ಮೋಸ್ಟ್ 6 o'clock ಆಗಿದೆ. ಎಷ್ಟು ಸೆಕೆ ಇದೆ ಅಂದರೆ ರೂಮಿಂದ ಬರಲೇಬಾರ್ದು ಅನಿಸುತ್ತೆ ಗೈಸ್. ಸೊ ಇಲ್ಲಿ ಸನ್ಸೆಟ್ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನೋಡೋಣ ಅಂತ ಬಂದ್ವಿ. ಅನ್ಕೋತಂದ್ರೆ ಕ್ಯಾಪ್ಚರ್ ಮಾಡೋದು ಕ್ಲೀನಾಗಿ. ನೋಡಿ ಗೈಸ್ ಏನು ಸಕ್ಕತ್ತಾಗಿ ಕಾಣುತ್ತೆ. ಇಟ್ಕೊಂಡು ನಾನು ಫೋನ್ ತರ್ತೀನಿ. ಸೊ ಸನ್ಸೆಟ್ ಚೆನ್ನಾಗಿರ್ತದೆ. ಸೊ ಫೋಟೋಸ್ ಅಂತೂ ಅಲ್ಟಿಯಾಗಿ ಬರ್ತಾಯಿದೆ. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ಗೈಸ್. ಇವರು ಡ್ರೋನ್ ಶಾಟ್ ತಕ್ಕೊಡ್ತಾರಂತೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ನಾವು ಅವ್ರ ಜೊತೆ ಬೈಕಲ್ಲಿ ಬಂದ್ವಿ, ಇಷ್ಟೊಂದು ನಡ್ಕೊಂಬರ್ತಿದ್ದಾರೆ. ನೋಡಿ ಗೈಸ್ ಏನು ಸಕ್ಕತ್ತಾಗಿದೆ ವ್ಯೂ. ಫುಲ್ಲು ಟೀ ಪ್ಲಾಂಟೇಶನ್ ಸಾಕಾಗಿದೆ. ಸೊ ಇವರು ಗೈಸ್ ನೀವೇನಾದರೂ ಮುನ್ನಾರಿಗೆ ಬಂದರೆ ಒಂದು ವಿಡಿಯೋಗೆ 300 ತಗೋತಾರೆ. ಸೊ ನಿಮಗೆ ಎಷ್ಟು ವಿಡಿಯೋ ಬೇಕಾದರೂ ತೊಗೊಬೋದು. ಮುನ್ನಾರಿಗೆ ಬಂದರೆ ಮಿಸ್ ಮಾಡಿಬಿಡಿ. 500 ಡಿಸ್ಕೌಂಟ್ ಕೊಡ್ತಾರೆ. ಸೊ ಗೈಸ್ ಇವಾಗ ವಾಪಸ್ ಹೋಟೆಲ್ಗೆ ಹೋಗ್ತಿದ್ದೀವಿ. ಯಾಕಂತಂದರೆ ಪಾರ್ಕು 6 o'clock ಎಲ್ಲ ಕ್ಲೋಸ್ ಆಗಿಬಿಡತ್ತಂತೆ. ನಾವು ಲೇಟಾಗಿ ಬಂದಿದ್ದೀವಿ. ಸೊ ವಾಪಸ್ ಹೋಟ್ಲಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಈಗ ಮುನ್ನಾರಲ್ಲಿ 7 o'clockಗೆ ಎಲ್ಲ ಅಂಗಡಿಗಳು, ಪ್ಲೇಸಸ್ಗಳು ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನೀವೇನಾದರೂ ಬರೋದಿದ್ರೆ ಬೇಗ ಬನ್ನಿ. ಬಟ್ ಬೇಗ ಬರೋಕ್ಕೆ ಹೆವಿ ಬಿಸಿಲು ಗುರು. ಈಗ ನಾವು ಕೇಳಿದ ಪ್ರಕಾರ ಇಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್ ಆ ಥರ ಟೈಮಲ್ಲಿ ಬಂದರೆ ಚೆನ್ನಾಗಿರತ್ತಂತೆ. ಇದೆ ಡ್ರೋನ್ ಸ್ಪಾಟು, ಇಲ್ಲಿ ಈ ಥರ ಹಾಕಿರ್ತಾರೆ. ಅವರೇ ಬಂದು ಅಪ್ರೋಚ್ ಮಾಡಿದ್ದು. ಸೊ ನಾವೇನು ಕೇಳಿಲ್ಲ. ತಿರುಗ್ಬಿಟ್ಟು ಅದು ಇಟ್ಕೊಂಡು ಕಾಂಪೌಂಡ್ ಇಟ್ಕೊಂಡು ಒಂಚೂರು ಮುಳುಗು. ಅಲ್ಲಿ ಏನಾಗಲ್ಲ, ನಿನ್ನ ಮುಳುಗಲ್ಲ. ಈ ಕಡೆ ಕಂಬಿ ಇದೆ ನೋಡು, ಕಂಬಿ ಇಟ್ಕ ಸಿಹಿ ಹೋಗ್ಬೇಡ ಬಾ ಮಗನ. ಈ ಕಡೆ ಅದು ತಗೊಬರ್ತೀನಿ ತರಿ. ಮುಳುಗು, ಕಂಬಿ ಇಟ್ಕ. ಕಾಲು ಬಿಡು, ಅದ್ರ ಪಡೆಗದೆ ಏನಾಗಲ್ಲ. ಕೈಯಲ್ಲಿ ನೀನು ಇಟ್ಕೊಂಡು ಮೇಲೆ ಬರ್ಬೋದು. ಮುಳುಗು. ಮುಳುಗ್ಬಾರ್ದಿತ್ತು, ಮುಳುಗು. ಚೆನ್ನಾಗಿದೆ ಈಗ. ಮುಳುಗು. ಮತ್ತೆ ಮುಳುಗ್ಬೇಡ. ಆಟಾಡು. ಕಂಬಿ ಇಟ್ಕೊಂಡು ಈ ಕಡೆ ಬಾ. ಎಷ್ಟುದ ಇದೆ, ಕೆಳಗೆ ನೆಲ ಮುಟ್ಟಿದ್ಯಾ? ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಯೋಗ ಮಾಡ್ತಾ ಇದ್ದೀನಿ. ಇದರಲ್ಲಿ ಯೋಗನೇ ಮಾಡೋಕ್ಕಾಗೋದು, ಯಾಕಂದ್ರೆ ಅದು ಕಿಡ್ಸ್ ಪೂಲ್. ಅಲ್ಲಿ ಆಳ ಇದೆ ಗೈಸ್, ಹಿಂಗೆಲ್ಲ ಕುತ್ಕೊಂಡು ಆಟ ಆಡೋಕ್ಕಾಗಲ್ಲ. ಅದು ಬೇಡ ಕಂದಮ್ಮ. ನನ್ನ ಮಗಳು ಅವಳ ಪಾಡಿಗಳು ಆಟ ಆಡ್ತಿದ್ದಾಳೆ. ಬರ್ತಾ ಇಲ್ಲ ಈಗಿನ ಬಿಟ್ಟು ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ. ಸೊ ನಾನು ಒಬ್ಬಳೇ ಆಟ ಆಡ್ತಾ ಇದ್ದೀನಿ. ಏನ್ ಬೇಕು ಮಗಳು ನೀರಿಗೆ ಇಳಿ ಅಂದ್ರೆ ಮಕ್ಕಡೆ ಮಂಕ್ಯಾಂಡ್ ಆಟ ಆಡ್ತಾವಳೆ. ಸೊ ಗೈಸ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಬಂದ್ವಿ, ಮಸ್ತಿತ್ತು. ಸೊ ಫುಲ್ ಟಯರ್ಡ್ ಆಗಿದ್ವಿ. ಅದಕ್ಕೆ ಇವಾಗ ಬಿಸಿ ಬಿಸಿ ಸ್ನಾನ ಮಾಡಿ ಎಲ್ಲರೂ ಡ್ರೈ ಮಾಡ್ಕೋಬೇಕು, ನಾನು ಮತ್ತು ಸಿಹಿ ಹೇರ್ನ. ಅಲ್ಬೇಕನ್ನ? ಚೆನ್ನಾಗಿತ್ತ ಸ್ನಾನ? ಸೂಪರ್. ಟ್ರೈ ಮಾಡ್ಕೋಬೇಕು ಗೈಸ್.
ಗೈಸ್ ಇವಾಗ ಒಂಥರ ಹಾಯ್ ಅನಿಸ್ತಾ ಇದೆ. ಸಿಹಿಗೆ ಮಿಲ್ಕ್ ಆರ್ಡರ್ ಮಾಡಿದ್ವಿ, ಸೊ ಅದು ಬಂದಿದೆ. ನೋಡಿ ಗೈಸ್, ಸಿಹಿಗೆ ಮಿಲ್ಕ್ ಕೇಳಿದ್ವಿ, ಎಷ್ಟು ಚೆನ್ನಾಗಿ ತಂದುಕೊಟ್ಟಿದ್ದಾರೆ ಫ್ಲಾಸ್ಕಲ್ಲಿ, ಬಿಸಿ ಇರಬೇಕು ಬೇಬಿಗೆ ಅಂತ. ಸೊ ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ 60 rupees ಅನಿಸುತ್ತೆ, ಬಟ್ ಅವರು ಕೊಡೋ ಸರ್ವಿಸ್ ಅಂತೂ ಆಸಮ್ ಆಗಿದೆ. ನಾನಂತೂ ಕರ್ಮ ಏನು ರೆಸಾರ್ಟ್ ಇದೆಯಲ್ಲ, ಸೊ ಅದನ್ನೇ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸಿಹಿ ಹಾಲು ಕುಡಿತೀರಾ ಈಗ? ಯಾಯ್ ಹಂಗಾ? ಸೊ ಗೈಸ್, ರೂಮಲ್ಲೇ ಊಟ ಆರ್ಡರ್ ಮಾಡೋಣ ಅಂತ ನೋಡಿದ್ವಿ. ಚೆಫ್ ಸ್ಪೆಷಲ್ ಅವರು ಅಷ್ಟು ಸರಿಯಾಗಿ ವಿಶ್ವಂಗೆ ಹೇಳಿದ್ರು, ಅವರಿಗೆ ಗೊತ್ತಾಗ್ಲಿಲ್ವಂತೆ. ಹಾಗಾಗಿ ರೆಸ್ಟೋರೆಂಟ್ಗೆ ಹೋಗಿ ಆರ್ಡರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಪ್ಲೇ ಏರಿಯಾಗೆ ಬಂದಿದ್ದೀವಿ. ಸಿಹಿ ಸಿಹಿ ಹಾಯ್ ಮಾಡು. ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಡೋದು. ಮುನ್ನಾರ್, ಕೇರಳ. ಯಾವ ಪ್ಲೇಸ್ ಅಂದಿದ್ದು ಕಣ್ರಿ, ದೇಶ ಅಲ್ಲ. ಸಿಹಿ ಏನ್ ಮಾಡ್ತಿದ್ದೀರಾ? ಸೂಪರ್. ಸೊ ಸೂಪ್ ಮತ್ತೆ ಇದು ಫಿಶ್ ಫಿಂಗರ್ ಫ್ರೈ ಅಂತೆ. ಸೊ ಟೇಸ್ಟ್ ಮಾಡಿ ತಿಂದು ಇವಾಗ ಮಲ್ಕೊತೀವಿ ಗೈಸ್. ಇಷ್ಟೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬಾಯ್, ಗುಡ್ ನೈಟ್.